ಎಲ್ಲರಿಗೂ ನಮಸ್ಕಾರ. ಕಟಕ ರಾಶಿಯವರೇ, ಮುಂಬರುವ ಜುಲೈ 25, 26, 27 ಈ ಅದೃಷ್ಟವಂತ 3 ದಿನಗಳಂದು ಕಟಕ ರಾಶಿಯವರ ಜೀವನದಲ್ಲಿ ಎಸ್ ಎಂಬುವ ಅಕ್ಷರದಿಂದ ನಡೀತಕ್ಕಂತಹ ಒಂದು ದೊಡ್ಡ ಘಟನೆಯ ಮೂಲಕ ನಿಮಗೆ 3 ಶುಭ ಸುದ್ದಿಗಳು ಸಿಗಲಿದೆ ಅಂತ ಹೇಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ, ಕಟಕ ರಾಶಿಯವರ ಜೀವನದಲ್ಲಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗಲಿವೆ, ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಇದೇ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನಾದರೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ, ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಕಟಕ ರಾಶಿಯವರೇ, ಮುಂಬರುವ ಜುಲೈ 25, 26, 27 ಈ ಅದೃಷ್ಟವಂತ 3 ದಿನಗಳಂದು ಕಟಕ ರಾಶಿಯವರ ಜೀವನದಲ್ಲಿ ಭಾರಿ ದೊಡ್ಡ ಬದಲಾವಣೆ ಆದರೆ ಆಗಲಿದೆ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳೆಲ್ಲ ಈ ಸಮಯದಲ್ಲಾದರೆ ದೂರ ಆಗ್ತಕ್ಕಂಥದ್ದು. ಹೌದು, ಆರ್ಥಿಕ ಪರಿಸ್ಥಿತಿ ಆದರೆ ಈ ಸಮಯದಲ್ಲಿ ಸುಧಾರಣೆಯಾಗಲಿದೆ. ಕಟಕ ರಾಶಿಯವರ ಜೀವನದಲ್ಲಿ ಇಷ್ಟು ದಿನ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ. ಹೌದು, ಹಣದ ಕೊರತೆ ಆದರೆ ತುಂಬ ಇರ್ತಿತ್ತು. ಆ ಆರ್ಥಿಕ ಪರಿಸ್ಥಿತಿಯೆಲ್ಲ ಈ ಸಮಯದಲ್ಲಿ ಸುಧಾರಣೆಯಾಗ್ತಕ್ಕಂಥದ್ದು ಕಟಕ ರಾಶಿಯವರ ಜೀವನದಲ್ಲಿ. ಅದೇ ರೀತಿ ನೀವು ಕೆಲಸ ಮಾಡ್ತಿದ್ರೆ ಕೆಲಸದ ಜಾಗದಲ್ಲಿ ಮೇಲಾಧಿಕಾರಿಗಳಿಂದ ನೀವು ಮೆಚ್ಚುಗೆಯ ಮಾತನ್ನು ಕೇಳುವ ಸಾಧ್ಯತೆಯೂ ಸಹ ಇರುತ್ತೆ. ಹೌದು, ಇಷ್ಟು ದಿನ ನಿಮಗೆ ಬರಬೇಕಾಗಿರ್ತಕ್ಕಂಥ ಸ್ಥಾನ ಬದಲಾವಣೆ ಆದರೆ ಬೇರೆ ಯಾರಿಗೋ ಹೋಗ್ತಿತ್ತು. ಈ ವಿಚಾರಗಳನ್ನೆಲ್ಲ ಕಟಕ ರಾಶಿಯವರು ನೀವು ಯೋಚನೆ ಮಾಡ್ತಾ ದುಃಖಿತರಾಗಿದ್ದೀರಿ ಅಲ್ಲವೇ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಆದರೆ ಈ ಸಮಯದಲ್ಲಿ ಸಿಗೋದ್ರ ಮೂಲಕ ನಿಮ್ಮ ಪರಿಶ್ರಮವನ್ನು ಸಹ ಈಗ ಮೇಲಾಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ. ಹೌದು, ಆ ಗಮನದ ವೇಳೆ ನಿಮ್ಮ ಮೇಲೆ ಇದೀಗ ಒಳ್ಳೆಯ ಅಭಿಪ್ರಾಯ ಮೂಡಿರ್ತಕ್ಕಂಥದ್ದು. ಹಾಗಾಗಿ ನಿಮಗೆ ಉತ್ತಮ ಬಡ್ತಿ ಅಥವಾ ಸ್ಥಾನ ಬದಲಾವಣೆ ಮಾಡುವ ಯೋಗ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಕಟಕ ರಾಶಿಯವರ ಸ್ವಭಾವ ಎಂಥದ್ದು ಅಂತಂದರೆ ಹೊರ ಜಗತ್ತಿಗೆ ನೀವು ಒರಟಾಗಿ ಮಾತನಾಡಿದರೂ ಸಹ ನಿಮ್ಮ ಒಳಗೆ ನಿಮ್ಮ ಮನಸ್ಸಿನಲ್ಲಿ ತುಂಬ ಮೃದು ಮನಸ್ಸನ್ನು ಉಳ್ಳವರು ನೀವಾಗಿರ್ತೀರ. ಹಾಗಾಗಿ ಇಷ್ಟು ದಿನ ನೀವು ಜೀವನದಲ್ಲಿ ಎದುರಿಸಿರ್ತಕ್ಕಂಥ ಎಲ್ಲ ರೀತಿ ಸಮಸ್ಯೆಗಳು ಸಹ ಅಸಮಾಧಾನ ಆದರೆ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಹೌದು, ಇಷ್ಟು ದಿನ ಎದ್ದ ನಂತರ ಒಂದು ಹೊಸ ಸಮಸ್ಯೆ ಆದರೆ ಉಂಟಾಗ್ತಿತ್ತು. ನಿನ್ನೆಯ ಸಮಸ್ಯೆಯ ಬಗೆಹರಿಯುವಷ್ಟರಲ್ಲೇ ಇನ್ನೊಂದು ಸಮಸ್ಯೆ ಆದರೆ ಉದ್ಭವ ಆಗ್ತಿತ್ತು. ಈ ಎಲ್ಲ ರೀತಿ ಕಠಿಣ ಪರಿಶ್ರಮವನ್ನು ನೀವು ದಾಟಿ ಇಲ್ಲಿಗೆ ಬಂದಿದ್ದೀರಾ. ಹೌದು, ಇದರಿಂದ ನಿಮ್ಮೊಳಗೆ ನಿಮ್ಮ ಆತ್ಮವಿಶ್ವಾಸ ಆದರೆ ಹೆಚ್ಚಾಗಿರ್ತಕ್ಕಂಥದ್ದು. ಇದರಿಂದ ಮುಂಬರುವ ಯಾವುದೇ ಒಂದು ಸವಾಲನ್ನು ನೀವು ಧೈರ್ಯದಿಂದ ಎದುರಿಸಲು ನೀವು ಈಗ ಸಿದ್ಧರಿದ್ದೀರಿ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಕಷ್ಟದ ಸಮಯಗಳೆಲ್ಲ ದೂರ ಆಗಿ ನಿಮಗೆ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಹೌದು, ಹೆಜ್ಜೆ ಹೆಜ್ಜೆಗೂ ನೀವು ಈ ಸಮಯದಲ್ಲಿ ಅದೃಷ್ಟವನ್ನು ಕಾಣುವಿರಿ. ಆದರೆ ಒಂದು ದೊಡ್ಡ ಘಟನೆ ಆದರೆ ಸಂಭವಿಸಲಿದೆ ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಎಸ್ ಎನ್ನುವ ಅಕ್ಷರದಿಂದ ಒಬ್ಬ ವ್ಯಕ್ತಿಯ ಪರಿಚಯ ಆದರೆ ನಿಮಗೆ ಆಗ್ತಕ್ಕಂಥದ್ದು. ಹೌದು, ಆ ವ್ಯಕ್ತಿ ನಿಮ್ಮ ಕುಟುಂಬಸ್ಥರಲ್ಲಿರ್ಬೋದು ಅಥವಾ ನಿಮ್ಮ ಸ್ನೇಹಿತರಲ್ಲೂ ಸಹ ಇರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳಲ್ಲೂ ಸಹ ಇರಬಹುದಾಗಿರುತ್ತೆ. ಈ ಒಬ್ಬ ವ್ಯಕ್ತಿ, ಆ ವ್ಯಕ್ತಿ ನೀಡ್ತಕ್ಕಂತಹ ಮಾರ್ಗದರ್ಶನದಲ್ಲಿ ನೀವು ಹೋದರೆ ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಅದೇ ರೀತಿ 3 ಶುಭ ಸುದ್ದಿಗಳನ್ನು ಸಹ ನೀಡಲಿದ್ದಾರೆ ಆ ವ್ಯಕ್ತಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ. ಅದನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಇಷ್ಟೆಲ್ಲ ಫಲಗಳನ್ನು ನೀವು ಪಡ್ಕೋಬೇಕಂತಂದರೆ ನೀವು ಒಂದು ನಿಯಮವನ್ನು ಪಾಲಿಸಬೇಕಾಗಿರುತ್ತೆ. ಅದು ಆದಷ್ಟು ನೀವು ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಂಡು ಆದಷ್ಟು ತಾಳ್ಮೆಯಿಂದ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಹೌದು, ಕಟಕ ರಾಶಿಯವರ ಸ್ವಭಾವ, ನೀವು ತುಂಬ ಕಷ್ಟ ಬೀಳ್ತೀರ. ಆದರೆ ಕೈಗೆ ಬರುವಷ್ಟರಲ್ಲಿ ನಿಮ್ಮ ಕೋಪದಿಂದ ನಿಮ್ಮ ವರ್ತನೆಯಿಂದ ಅದು ಕೈ ತಪ್ಪತಕ್ಕಂಥ ಸಾಧ್ಯತೆ ಇರುತ್ತೆ. ಇದನ್ನು ನೀವು ತುಂಬ ಬಾರಿ ಎದುರಿಸಿದ್ದೀರಿ ಅಲ್ಲವೇ? ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನಿಮ್ಮೊಳಗೆ ಇರತಕ್ಕಂಥ ಕೋಪವನ್ನು ಆದಷ್ಟು ನಿಯಂತ್ರಣ ಮಾಡ್ಕೊಳ್ಳಿ. ಹೌದು, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಯಂತ್ರಣ ಮಾಡಿಕೊಂಡು ಆದಷ್ಟು ತಾಳ್ಮೆಯಿಂದ ಇರತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ. ಅದೇ ರೀತಿ ಕಟಕ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ಬೇರೆಯವರನ್ನು ಕಣ್ಣು ಮುಚ್ಚಿ ನಂಬಿ ಅವರಿಗೆ ಹಣದ ಸಹಾಯವನ್ನು ಮಾಡ್ತಕ್ಕಂಥದ್ದು. ಹೌದು, ನಿಮಗೆ ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗೋದ್ರ ಮೂಲಕ ಹಲವರು ಅಂತಂದರೆ ಅದು ನಿಮ್ಮ ಶತ್ರುಗಳಾಗಿರ್ಬೋದು ಅಥವಾ ನಿಮ್ಮ ಮಿತ್ರರಾಗಿರ್ಬೋದು,
ನಿಮ್ಮ ಬಳಿ ಹಣ ಇದೆ ಅಂತ ಹೇಳಿ ಗೊತ್ತಾದ ನಂತರ ಬೇರೆ ಬೇರೆ ವೇಷಗಳಲ್ಲಿ ಬರ್ತಾರೆ ನಿಮ್ಮ ಬಳಿ ಹಣವನ್ನು ಕೇಳೋದಕ್ಕೆ. ಹಾಗಾಗಿ ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಯಾರನ್ನು ನಂಬಿ ಅವ್ರಿಗೆ ಹೊಸ ಜವಾಬ್ದಾರಿಯನ್ನು ನೀಡೋದಕ್ಕೆ ಹೋಗಬೇಡಿ. ಹೌದು, ನಿಮ್ಮ ಬಳಿ ಯಾರಾದರೂ ಬಂದು ಸಹಾಯವನ್ನು ಕೇಳ್ತಿದ್ರು ಅಂತಂದರೆ ಈ ಹಿಂದೆ ಎಲ್ಲ ನಿಮ್ಮ ಬಳಿ ಹಣ ಇದ್ದರೆ ಕೊಟ್ಬಿಡ್ತಾ ಇದ್ರಿ, ಅಥವಾ ಬೇರೆಯವ್ರ ಬಳಿ ಹಣವನ್ನು ತಂದು ಅವ್ರಿಗೆ ಹಣದ ಸಹಾಯವನ್ನು ಮಾಡ್ತಿದ್ರಿ. ಆದರೆ ಅವರು ಆ ಒಂದು ಹಣದಿಂದ ಈಗ ತುಂಬಾ ಬೆಳೆದಿದ್ದಾರೆ. ಹೌದು, ಬೆಳೆದ ನಂತರ ನಿಮ್ಮನ್ನು ಈಗ ದೂರ ಇಟ್ಟಿದ್ದಾರೆ. ಈ ವಿಚಾರಗಳನ್ನೆಲ್ಲ ನೀವು ನೆನಪು ಮಾಡ್ಕೊಳ್ತಾ ಇರ್ತೀರಾ, ದುಃಖಿತರಾಗ್ತಾನೆ ಇರ್ತೀರಾ. ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಂದು ನೀವು ನಿಮ್ಮ ಜೀವನದಲ್ಲಿ ಯಾರನ್ನಾದರೂ ನಂಬ್ತಿದ್ದೀರಾ ಅಂತಂದರೆ ಒಂದಲ್ಲ ಎರಡಲ್ಲ 100 ಬಾರಿ ಯೋಚನೆ ಮಾಡಿ. ಅದೇ ರೀತಿ ಹಣದ ವಿಚಾರದಲ್ಲೂ ಸಹ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗಿರುತ್ತೆ. ಅನಗತ್ಯ ಖರ್ಚುಗಳನ್ನು ಮಾಡೋದನ್ನು ನಿಯಂತ್ರಣ ಮಾಡಿ. ಭವಿಷ್ಯ ಹಣವನ್ನು ಹೂಡಿಕೆ ಮಾಡಿ ಇರ್ತಕ್ಕಂಥದ್ದು ಇಲ್ಲಿ ಬಹುಮುಖ್ಯ ಆಗಿರುತ್ತೆ ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಎಸ್ ಎನ್ನುವ ಅಕ್ಷರದ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಗೌರವ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಹೌದು, ಸ್ಥಾನ ಬದಲಾವಣೆ ಆಗೋದ್ರ ಮೂಲಕ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯಾಗ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀವು ಕಾಣಬಹುದಾಗಿರುತ್ತೆ. ಅದೇ ರೀತಿ ಎಸ್ ಅಕ್ಷರದ ವ್ಯಕ್ತಿಯಿಂದ ನಿಮಗೆ ಸಿಗ್ತಕ್ಕಂತಹ 3 ಶುಭ ಸುದ್ದಿಗಳು ಯಾವುದು ಅಂತ ನಾವು ನೋಡೋದಾದರೆ, ಮೊದಲನೇ ಶುಭ ಸುದ್ದಿ, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಸಮಸ್ಯೆಗಳು, ಕುಟುಂಬ ಜೀವನದಲ್ಲಿರ್ತಕ್ಕಂಥ ತೊಂದರೆಗಳು, ವೃತ್ತಿ ಜೀವನದಲ್ಲಿರ್ತಕ್ಕಂಥ ಎಲ್ಲ ರೀತಿ ಅಡೆತಡೆಗಳು, ವೈವಾಹಿಕ ಜೀವನದಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು, ಪ್ರತಿಯೊಂದು ಸಮಸ್ಯೆನೂ ಸಹ ಈ ಸಮಯದಲ್ಲಿ ಆದರೆ ದೂರ ಆಗ್ತಕ್ಕಂಥದ್ದು ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಕಷ್ಟಗಳನ್ನು ನೆನಪು ಮಾಡ್ಕೊಳ್ತಾ ನೀವು ದುಃಖಿತರಾಗಿದ್ದೀರಿ ಅಲ್ಲವೇ? ಹಾಗಾಗಿ ನಿಮ್ಮ ಸಮಸ್ಯೆಗಳು, ಕಷ್ಟಗಳೆಲ್ಲ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು ಎಸ್ ಎನ್ನುವ ಅಕ್ಷರ ವ್ಯಕ್ತಿಯಿಂದ. ಎರಡನೇ ಶುಭ ಸುದ್ದಿ, ನಿಮ್ಮ ಮನೆಯಲ್ಲಿ ಹಲವಾರು ವರ್ಷಗಳಿಂದ ಶುಭ ಕಾರ್ಯ ನಡೀತಿಲ್ಲ ಅಂತಂದ್ರೆ ಈ ಸಮಯದಲ್ಲಿ ಶುಭ ಕಾರ್ಯವನ್ನು ನಡೆಸ್ತಕ್ಕಂತಹ ಯೋಗ ಆದರೆ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥದ್ದು. ಹೌದು, ನಾಮಕರಣ, ಗೃಹ ಪ್ರವೇಶ, ಮದುವೆ ಇಂತಾದ ಶುಭ ಕಾರ್ಯಗಳನ್ನು ನೀವು ನಿಮ್ಮ ಮನೆಯಲ್ಲಿ ನಡೆಸ್ತಕ್ಕಂತಹ ಯೋಗ ಆದರೆ ಬರ್ತಕ್ಕಂಥದ್ದು ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ. ಮೂರನೆಯ ಶುಭ ಸುದ್ದಿ ಏನು ಅಂತಂದರೆ, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ನೀವು ಈ ಹಿಂದೆ ಶುರು ಮಾಡಿರ್ತೀರ. ಆದರೆ ಕೆಲವು ಕಾರಣಾಂತರಗಳಿಂದ ಆ ಒಂದು ಕೆಲಸ ಅರ್ಧದಲ್ಲೇ ನಿಂತು ಹೋಗಿರುತ್ತೆ. ಹೌದು, ಹಾಗೆ ನಿಂತು ಹೋಗಿರ್ತಕ್ಕಂತಹ ಕೆಲಸಗಳಿಗೆ ಈಗ ಚುರುಕುತನ ಬಂದು ಈಗ ಮುಂಬರುವ ಈ ಅದೃಷ್ಟವಂತ 3 ದಿನದಲ್ಲಿ ಆ ಒಂದು ಕೆಲಸ ನಿಧಾನವಾಗಿ ಸಾಗಲು ಪ್ರಾರಂಭ ಆಗಿ ಆದಷ್ಟು ಬೇಗ ಆ ಒಂದು ಕೆಲಸಗಳು ಸಹ ಈ ಸಮಯದಲ್ಲಿ ಮುಕ್ತಾಯ ಆಗ್ತಕ್ಕಂಥದ್ದು ಕಟಕ ರಾಶಿಯವರ ಜೀವನದಲ್ಲಿ. ನೀವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕೆ, ಒಂದು ಹೊಸ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋದಕ್ಕೆ, ಅಥವಾ ಒಂದು ಹೊಸ ವ್ಯಾಪಾರವನ್ನು ನೀವು ಶುರು ಮಾಡಬೇಕು ಅಂತಿದ್ರೆ ಕಟಕ ರಾಶಿಯವರೇ, ಇದು ಒಳ್ಳೆಯ ಸಮಯ ಆಗಿರುತ್ತೆ. ಹೌದು, ಈ ಸಮಯದಲ್ಲಿ ನೀವು ಒಂದು ಒಳ್ಳೆಯ ಕಾರ್ಯವನ್ನು ಶುರು ಮಾಡೋದಕ್ಕೆ ಅನುಕೂಲಕರ ಸಮಯ ಆಗಿರುತ್ತೆ. ಅದೇ ರೀತಿ ಎಸ್ ಎನ್ನುವ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾರಲ್ಲ, ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಹೌದು, ಅವರ ಗುಣ ನಡವಳಿಕೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅವರು ನೀಡ್ತಕ್ಕಂಥ ಮಾರ್ಗದರ್ಶನದಲ್ಲಿ ಹೋದರೆ ನಿಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ನೀವು ಕಾಣಬಹುದಾಗಿರುತ್ತೆ ಈ ಸಮಯದಲ್ಲಿ ಕಟಕ ರಾಶಿಯವರೇ. ಹೌದು, ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪ್ರತಿದಿನ ಒಂದೊಂದು ತೊಂದರೆಗಳಾದರೆ ಇರ್ತಕ್ಕಂಥದ್ದು, ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೂ ವಾಗ್ವಾದಗಳು ನಡೀತಿರ್ತಕ್ಕಂಥದ್ದು, ಜಗಳಗಳು ಉಂಟಾಗ್ತಿತ್ತು. ಇವೆಲ್ಲನೂ ಸಹ ಈ ಸಮಯದಲ್ಲಿ ದೂರ ಆಗ್ತಕ್ಕಂಥದ್ದು. ಹೌದು, ಗುರು ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಪ್ರತಿದಿನ ನಿಮ್ಮ ತಂದೆ ತಾಯಿಯರ ಪಾದ ಮುಟ್ಟಿ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಅನ್ನೋದು ನಿಮ್ಮ ಹತ್ತಿರನೂ ಸಹ ಬರೋದಿಲ್ಲ. ಹೌದು, ಈ ಸಮಯದಲ್ಲಿ ದುಡ್ಡಿನ ಸುರಿಮಳೆನೇ ಆಗ್ತಕ್ಕಂಥದ್ದು ಕಟಕ ರಾಶಿಯವರ ಜೀವನದಲ್ಲಿ. ಹೌದು, ಆರ್ಥಿಕ ಪರಿಸ್ಥಿತಿ ಆದರೆ ಈ ಸಮಯದಲ್ಲಿ ಸುಧಾರಣೆಯಾಗಲಿದೆ. ಹೌದು, ಹೆಚ್ಚು ಹೆಚ್ಚು ದಾರಿಗಳಾದರೆ ನಿಮಗೆ ಕಾಣಿಸ್ಕೊಳ್ತಕ್ಕಂಥದ್ದು ಹಣಕಾಸಿನ ದಾರಿಗಳು. ಅದೇ ರೀತಿ ಮದುವೆಗಾಗಿ ಕಾಯ್ತಾ ಇರ್ತಕ್ಕಂಥವರಿಗೆ, ಹೌದು, ಎಷ್ಟೇ ಸಂಬಂಧಗಳು ಹುಡುಕಿದ್ರೂ ಸಹ ನಿಮಗೆ ಅದು ತಕ್ಕ ಸಂಬಂಧ ಎಂಬಂತೆ ಭಾಸ ಆಗ್ತಿರಲಿಲ್ಲ. ಹೌದು, ಹಾಗಾಗಿ ಮುಂಬರುವ ಈ ಅದೃಷ್ಟವಂತ 3 ದಿನಗಳಲ್ಲಿ ಮದುವೆಗಾಗಿ ಕಾಯ್ತಾ ಇರ್ತಕ್ಕಂತಹ ಕಟಕ ರಾಶಿಯವರಿಗೆ ನಿಮಗೆ ತಕ್ಕಂತಹ ಸಂಬಂಧ, ಒಂದು ಒಳ್ಳೆಯ ಗುಣವಂತ ಸಂಬಂಧ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು. ಕಂಕಣ ಭಾಗ್ಯ ಆದರೆ ಈ ಸಮಯದಲ್ಲಿ ಕೂಡಿ ಬಂದಿರತಕ್ಕಂಥದ್ದು. ಅದೇ ರೀತಿ ಕಟಕ ರಾಶಿಯವರಿಗೆ ಹೊಸ ಹೊಸ ಜವಾಬ್ದಾರಿಗಳಾದರೆ ಸಿಗ್ತಕ್ಕಂಥದ್ದು. ಆದಷ್ಟು ನಿಮ್ಮ ಜೀವನದಲ್ಲಿ ಶತ್ರುಗಳನ್ನು ಆದಷ್ಟು ದೂರ ಇರ್ತಕ್ಕಂಥದ್ದು ಇಲ್ಲಿ ಉತ್ತಮ ಆಗಿರುತ್ತೆ. ಉದ್ಯೋಗವನ್ನು ಹುಡುಕ್ತಿರ್ತಕ್ಕಂಥ ಕಟಕ ರಾಶಿಯವರಿಗೆ ಇದೀಗ ಉದ್ಯೋಗದ ಅವಕಾಶವೂ ಸಹ ಸಿಗ್ತಕ್ಕಂಥದ್ದು. ಅದೇ ರೀತಿ
ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಗಳನ್ನು ಸಹ ನೀವು ನಿರೀಕ್ಷಿಸಬಹುದಾಗಿರುತ್ತೆ ಕಟಕ ರಾಶಿಯವರೇ. ಆದಷ್ಟು ಹಸಿದವರಿಗೆ ದಾನವನ್ನು ಮಾಡಿ, ಸಹಾಯವನ್ನು ಮಾಡಿ ಅಗತ್ಯ ಇರೋರಿಗೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ನೀವು ಸಹ ಕಾಣುವಿರಿ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಪಟ್ಟಂತಹ ಎಲ್ಲ ರೀತಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಆದರೆ ಈಗ ನಿಮ್ಮನ್ನು ಹುಡುಕಿಕೊಂಡು ಬರ್ತಕ್ಕಂಥದ್ದು ಮುಂಬರುವ ಈ ಜುಲೈ 25, 26, 27ನೇ ತಾರೀಕಿನಂದು. ಇದು ಕಟಕ ರಾಶಿಯವರ ಮುಂಬರುವ 3 ದಿನದ ಭವಿಷ್ಯ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.